ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುವ ದೃಷ್ಟಿಯಿಂದ ನಾನಿವತ್ತು ಸಂವಿಧಾನದ ಪ್ರಮುಖ ತಿದ್ದುಪಡಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ಒಂದು ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಸೊ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆನಲ್ಲೂ ಕೂಡ ಕೇಳಿದರು ಯಾವ ವಿಧಿ ಏನು ಹೇಳುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡದೆ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ವಿಧಿ 17ನೇ ವಿಧಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಒಂದು ವಿಧಿ ಬಂದ್ಬಿಟ್ಟು ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ನಮಗೆ 17ನೇ ವಿಧಿ ತಿಳಿಸ್ಕೊಡೋ ಅಂಥದ್ದು. 17ನೇ ವಿಧಿ ಅಂತ ಅಂದಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಬಂದ್ಬಿಡಬೇಕು ಅಸ್ಪೃಶ್ಯತೆ ನಿರ್ಮೂಲನೆ. ಸೊ ಈ ಒಂದು ಪ್ರಶ್ನೆಯನ್ನು, ಈ ಒಂದು ವಿಧಿ ಬಗ್ಗೆ 2020ರಲ್ಲಿ ನಡೆದಂತಹ PC ಪರೀಕ್ಷೆನಲ್ಲೂ ಕೂಡ ಕೇಳಿರ್ತಾರೆ. ಸೊ ನೀವು ನೆನ್ಪಿಟ್ಕೋಬೇಕು 17ನೇ ವಿಧಿ ಅಸ್ಪೃಶ್ಯತೆ ನಿರ್ಮೂಲನೆ ಅಂತ ಹೇಳಿಬಿಟ್ಟು. ಸೊ ಎರಡನೇದು ಬಂದು 21ನೇ ಎ ವಿಧಿ ಅಂತ ಬಂದಾಗ ಇದು ಎಜುಕೇಷನ್ಗೆ ಇಂಪಾರ್ಟೆನ್ಸನ್ನು ಕೊಡೋ ಅಂಥದ್ದು. ಸೊ 21A ವಿಧಿ ಬಂದು ಶಿಕ್ಷಣದ ಹಕ್ಕನ್ನು ತಿಳಿಸ್ಕೊಡುವಂತಹ ಒಂದು ವಿಧಿ 21A ವಿಧಿ. ಹಾಗೆಯೇ 24ನೇ ವಿಧಿ ಬಂದ್ಬಿಟ್ಟು ಕಾರ್ಖಾನೆ ಮುಂತಾದವುಗಳಲ್ಲಿ ಮಕ್ಕಳ ನಿಯೋಜನೆಗೆ ನಿಷೇಧ. ಈ ಕಾರ್ಖಾನೆಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು ಮಕ್ಕಳನ್ನು ಕೆಲಸಕ್ಕೆ ಇಟ್ಕೊಂಡಿರ್ತಾರಲ್ವ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡುವಂತಹ ಒಂದು ವಿಧಿ 24ನೇ ವಿಧಿ. ಕಾರ್ಖಾನೆ ಮುಂತಾದವುಗಳಲ್ಲಿ ಮಕ್ಕಳ ನಿಯೋಜನೆಗೆ ನಿಷೇಧ. ಅಂತಹ ಸ್ಥಳಗಳಲ್ಲಿ ಏನು ಮಾಡಬೇಕು, ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ತಗೊಳ್ಳೋದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಈ ಒಂದು ವಿಧಿ ನಮಗೆ ತಿಳಿಸ್ಕೊಡುತ್ತೆ. ಹಾಗೆಯೇ 32ನೇ ವಿಧಿ ನೋಡಿ, 32ನೇ ವಿಧಿ ಬಂದ್ಬಿಟ್ಟು ಸಂವಿಧಾನದ ಪರಿಹಾರದ ಹಕ್ಕು ಅಂತ ಹೇಳಿಬಿಟ್ಟು 32ನೇ ವಿಧಿ ಸಂವಿಧಾನದ ಪರಿಹಾರದ ಹಕ್ಕು. ಸೊ ಇದೆಲ್ಲ ವಿಧಿಗಳನ್ನು ನೀವು ಒಂದು ನೋಟ್ಬುಕ್ಕಲ್ಲಿ ನೀವು ಏನು ಕೇಳಿಸ್ಕೊತಿದ್ದೀರಾ ಸೊ ಅದನ್ನು ಬರೆದಿಟ್ಕೊಳ್ಳಿ. ಸೊ ನಾವು ಒಂದು ಸಲ ಬರೆಯೋದು 10 ಸಲ ಕೇಳಿಸ್ಕೊಳ್ಳೋದಕ್ಕೆ ಸಮ ಅಂತ ಹೇಳ್ತಾರೆ. ನಾವು ಒಂದು ಸಲ ನೀಟಾಗಿ ಕೂತ್ಕೊಂಡು ಬರೆದ್ರೆ ಅದು ನಮ್ಮ ಮನಸ್ಸಲ್ಲೇ ಇರುತ್ತೆ. ಸೊ ಹಾಗಾಗಿ ಮುಂದಿನ ಪ್ರಶ್ನೆ ನೋಡೋಣ. ಈ ವಿಧಿಯನ್ನು ಏನಂತ ಹೇಳಿ ಕರೀತಾರೆ? ಸಂವಿಧಾನದ ಹೃದಯ ಭಾಗ ಅಂತ ಹೇಳಿ ಕರೀತಾರೆ. ಯಾವ ವಿಧಿಯನ್ನು? 32ನೇ ವಿಧಿ. ಇದು ಸಂವಿಧಾನದ ಪರಿಹಾರದ ಹಕ್ಕು. ಇದನ್ನು ಏನಂತ ಹೇಳಿ ಕರೀತಾರೆ ಅಂದರೆ ಸಂವಿಧಾನದ ಹೃದಯ ಭಾಗ ಅಂತ ಹೇಳಿ ಕರೆಯುವಂಥದ್ದು. ಇನ್ನು 6ನೇದು 45ನೇ ವಿಧಿ. 45ನೇ ವಿಧಿ ಏನು ಹೇಳುತ್ತೆ? ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು. ಮಕ್ಕಳಿಗೆ ಏನು ಮಾಡಬೇಕು? ಉಚಿತ ಮತ್ತು ಕಡ್ಡಾಯವಾದಂತಹ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಈ 45ನೇ ವಿಧಿ ತಿಳಿಸ್ಕೊಡೋ ಅಂಥದ್ದು. ಮುಂದೆ ನೋಡೋದಾದರೆ 51A. ಈ ಒಂದು 51A ಏನಿದೆ ಅಂತ ಹೇಳಿ ಇದು ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗೆ ತಿಳಿಸ್ಕೊಡುವಂತಹ ಒಂದು ವಿಧಿಯಾಗಿರುತ್ತೆ. ನೆಕ್ಸ್ಟು 52ನೇ ವಿಧಿ ಬಂದು ಭಾರತದ ರಾಷ್ಟ್ರಪತಿಗಳ ನೇಮಕ. ಭಾರತದ ರಾಷ್ಟ್ರಪತಿಗಳ ನೇಮಕದ ಕುರಿತಂತೆ ಈ ಒಂದು 52ನೇ ವಿಧಿ ನಮಗೆ ತಿಳಿಸ್ಕೊಡುತ್ತೆ. ಮುಂದುವರೆದಂತೆ 63ನೇ ವಿಧಿ. 63ನೇ ವಿಧಿ ಬಂದು ಭಾರತದ ಉಪರಾಷ್ಟ್ರಪತಿಗಳ ನೇಮಕ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. 52ನೇ ವಿಧಿ ಬಂದು ಭಾರತದ ರಾಷ್ಟ್ರಪತಿಗಳ ನೇಮಕ. 63ನೇ ವಿಧಿ ಬಂದು ಭಾರತದ ಉಪರಾಷ್ಟ್ರಪತಿಗಳ ನೇಮಕ. ನೆಕ್ಸ್ಟು 72ನೇ ವಿಧಿ ಅಂತ ಬಂದಾಗ ಕೆಲವು ಪ್ರಕರಣಗಳು ಕ್ಷಮಾದಾನ ಮಾಡಲು ರಾಷ್ಟ್ರಪತಿಗಳಿಗೆ ಅಧಿಕಾರ. ಇಲ್ಲಿ ಎಷ್ಟನೇ ವಿಧಿ ಅಂತ? ಇದು 72ನೇ ವಿಧಿ. 72ನೇ ವಿಧಿ ಅಂತ ಬಂದಾಗ ಕೆಲವೊಂದು ಪ್ರಕರಣಗಳನ್ನು ಕ್ಷಮಾದಾನ ಮಾಡ್ತಕ್ಕಂತಹ ರಾಷ್ಟ್ರಪತಿಗಳಿಗೆ ಅಧಿಕಾರ ಇರುತ್ತೆ. ಸೊ ಆ ಒಂದು ಅಧಿಕಾರ ಯಾವ ವಿಧಿಯಲ್ಲಿ ವ್ಯಕ್ತ ಆಗಿದೆ? 72ನೇ ವಿಧಿಯಲ್ಲಿ ವ್ಯಕ್ತ ಆಗಿರೋವಂಥದ್ದು. ಇನ್ನು 11ನೇ ವಿಧಿ ನೋಡಿ, 76ನೇ ವಿಧಿ ಏನಿದೆ ಭಾರತದ ಅಟಾರ್ನಿ ಜನರಲ್ ಅವರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು 76ನೇ ವಿಧಿಯಲ್ಲಿ ತಿಳಿಸಿರೋ ಅಂಥದ್ದು. ಇನ್ನು ಮುಂದುವರೆದಂತೆ 108ನೇ ವಿಧಿ. 108ನೇ ವಿಧಿ ಏನರ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸಂದರ್ಭಗಳಲ್ಲಿ ಸಂಸತ್ತಿನ ಸದನಗಳ ಜಂಟಿ ಅಧಿವೇಶನದ ಕುರಿತಂತೆ ಈ ಒಂದು 108ನೇ ವಿಧಿ ನಮಗೆ ತಿಳಿಸ್ಕೊಡೋ ಅಂಥದ್ದು. 108ನೇ ವಿಧಿ ಕೆಲವು ಸಂದರ್ಭಗಳಲ್ಲಿ ಸಂಸತ್ತಿನ ಸದನಗಳ ಜಂಟಿ ಅಧಿವೇಶನದ ಕುರಿತಂತೆ ನಮಗೆ ತಿಳಿಸ್ಕೊಡುತ್ತೆ. ಹಾಗೆಯೇ 124ನೇ ವಿಧಿ ಅಂತ ಬಂದಾಗ ಸರ್ವೋಚ್ಚ ನ್ಯಾಯಾಲಯದ ರಚನೆ ಹಾಗೆ ಅದರ ಒಂದು ಸ್ಥಾಪನೆಯನ್ನು ಈ 124ನೇ ವಿಧಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಹಾಗೆಯೇ ಅದರ ಒಂದು ರಚನೆ 124ನೇ ವಿಧಿ. ಇನ್ನು 155ನೇ ವಿಧಿ ಅಂತ ಬಂದಾಗ ರಾಜ್ಯಪಾಲರನ್ನು ನೇಮಕ ಮಾಡ್ಕೊಳ್ಳೋದು ಈ ಒಂದು 155ನೇ ವಿಧಿಯಲ್ಲಿ ಇರುತ್ತೆ. 155ನೇ ವಿಧಿ ಯಾವುದು? ರಾಜ್ಯಪಾಲರ ನೇಮಕಕ್ಕೆ ಸಂಬಂಧಪಟ್ಟಿರೋ ಅಂಥದ್ದು. ಹಾಗೆಯೇ 153ನೇ ವಿಧಿ ಏನಿದೆ, ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಇರಬೇಕು ಅಂತ ಹೇಳುವಂತಹ ಒಂದು ವಿಧಿ ಯಾವುದು ಅಂತ ಹೇಳಿದ್ರೆ ಈ 153ನೇ ವಿಧಿ. ಸೊ ಇಲ್ಲಿ ರಾಜ್ಯಪಾಲರ ನೇಮಕ ಅಂತ ಬಂದಾಗ 155ನೇ ವಿಧಿ. 153ನೇ ವಿಧಿ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಇರಬೇಕು
ಇರಬೇಕು ಅಂತ ಹೇಳುವಂಥ ವಿಧಿ. ಇನ್ನು ಮುಂದುವರೆದಂತೆ 214ನೇ ವಿಧಿ ಅಂತ ಬಂದಾಗ ರಾಜ್ಯ ಉಚ್ಚ ನ್ಯಾಯಾಲಯಗಳ ಸ್ಥಾಪನೆ ಹೈಕೋರ್ಟ್ಗಳ ಸ್ಥಾಪನೆಗೆ ಸಂಬಂಧಪಟ್ಟಿರುವಂತಹ ವಿಧಿ 214ನೇ ವಿಧಿ ಆಗಿರುತ್ತೆ. ಇನ್ನು 280ನೇ ವಿಧಿ ಏನು ಹೇಳುತ್ತೆ? ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ನಮಗೆ ತಿಳಿಸ್ಕೊಡುವಂಥದ್ದು ಯಾವ ವಿಧಿ? 280ನೇ ವಿಧಿ. ನೆಕ್ಸ್ಟ್ ನೋಡಿ, 324ನೇ ವಿಧಿ ಅಂತ ಬಂದಾಗ ಇದು ಚುನಾವಣಾ ಆಯೋಗದ ಕುರಿತಂತೆ ನಮಗೆ ತಿಳಿಸ್ಕೊಡುವಂತಹ ವಿಧಿ 324ನೇ ವಿಧಿ. 331ನೇ ವಿಧಿಯಲ್ಲಿ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಈ ಒಂದು 331ನೇ ವಿಧಿಯಲ್ಲಿ ನೀಡಿರುವಂಥದ್ದು. ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಈ ಒಂದು ವಿಧಿಯಲ್ಲಿ ಕೊಡೋದನ್ನು ನಾವು ನೋಡ್ತೀವಿ. ಹಾಗೆಯೇ 333ನೇ ವಿಧಿ ಏನಿದೆ, ರಾಜ್ಯಗಳ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ನೀಡಿರೋದು 333ನೇ ವಿಧಿ. ಹಾಗೆಯೇ 352ನೇ ವಿಧಿ ಅಂತ ಬಂದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳ ಘೋಷಣೆ ಏನಿದೆ ಅಲ್ವಾ, ಅದು 352ನೇ ವಿಧಿಯಲ್ಲಿ ನಾವು ಅದನ್ನು ತಿಳ್ಕೊಬೋದು. ಇನ್ನು 356ನೇ ವಿಧಿ ಅಂತ ಬಂದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವುದಿದೆ ಇಲ್ಲಿ? 352ನೇ ವಿಧಿ. ಇನ್ನು 356ನೇ ವಿಧಿ ಅಂತ ಬಂದಾಗ ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ನಮಗೆ ತಿಳಿಸ್ಕೊಡೋವಂಥದ್ದು. ಹಾಗೆಯೇ 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ನಮಗೆ ತಿಳಿಸ್ಕೊಡೋವಂಥದ್ದು. ಹಾಗೆಯೇ 368ನೇ ವಿಧಿ ಏನಿದೆ, ಸಂವಿಧಾನದ ತಿದ್ದುಪಡಿಯನ್ನು ಮಾಡುವಂತಹ ಒಂದು ವಿಧಿಯಾಗಿರುತ್ತೆ. ಯಾವುದು? 368ನೇ ವಿಧಿ. ಸಂವಿಧಾನದ 5ನೇ ಭಾಗದಲ್ಲಿ ಕೇಂದ್ರ ಸರ್ಕಾರಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ ಇರುವಂಥದ್ದು. 52ನೇ ವಿಧಿಯಿಂದ 151ನೇ ವಿಧಿಯ ತನಕ ಏನು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು 52ನೇ ವಿಧಿಯಿಂದ 78ನೇ ವಿಧಿ ತನಕ ಏನಿದೆ ಇದು ಕಾರ್ಯಾಂಗಕ್ಕೆ ಸಂಬಂಧಪಟ್ಟಿರೋ ಹಾಗೆ. ಅದೇ ಥರ ಸಂಸತ್ತು 79ರಿಂದ 112ನೇ ವಿಧಿವರೆಗೆ ಈ ಒಂದು ಸಂಸತ್ತಿನ ಬಗ್ಗೆ ಇಲ್ಲಿ ಉಲ್ಲೇಖ ಆಗಿರೋ ಅಂಥದ್ದು. ಅದರ ಜೊತೆಗೆ ರಾಷ್ಟ್ರಪತಿ ಬಗ್ಗೆ 123ನೇ ವಿಧಿ ನಮಗೆ ತಿಳಿಸ್ಕೊಡೋ ಅಂಥದ್ದು. ಇನ್ನು ಕೇಂದ್ರ ನ್ಯಾಯಾಂಗ ಅಂತ ಬಂದಾಗ 124ರಿಂದ 147ನೇ ವಿಧಿಯ ತನಕ ಕೇಂದ್ರ ನ್ಯಾಯಾಂಗದ ಬಗ್ಗೆ ನಮಗೆ ಈ ವಿಧಿ ತಿಳಿಸ್ಕೊಡುತ್ತೆ. ಇನ್ನು ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಪರಿಶೋಧಕರ ಬಗ್ಗೆ 148ರಿಂದ 151ನೇ ವಿಧಿಯವರೆಗೆ ಇರುವಂತಹ ವಿಧಿಗಳಲ್ಲಿ ನಾವು ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಪರಿಶೋಧಕರ ಬಗ್ಗೆ ನಾವಿಲ್ಲಿ ತಿಳ್ಕೊತಾ ಹೋಗ್ಬೋದು. ಇನ್ನು 52ನೇ ವಿಧಿ ಏನು ಹೇಳುತ್ತೆ, ಭಾರತದಲ್ಲಿ ಒಬ್ಬ ರಾಷ್ಟ್ರಪತಿ ಇರಬೇಕು ಅಂತ ಹೇಳಿ ತಿಳಿಸ್ಕೊಡ್ತಕ್ಕಂತಹ ಒಂದು ವಿಧಿನೇ 52ನೇ ವಿಧಿ ಆಗಿರುತ್ತೆ. ಇನ್ನು 53ನೇ ವಿಧಿ ಬಂದು ರಾಷ್ಟ್ರಪತಿಯವರ ಕೇಂದ್ರ ಕಾರ್ಯಾಂಗದ ಬಗ್ಗೆ ನಮಗೆ 53ನೇ ವಿಧಿ ತಿಳಿಸ್ಕೊಡುತ್ತೆ. ಇನ್ನು 54ನೇ ವಿಧಿ ರಾಷ್ಟ್ರಪತಿಗಳ ಚುನಾವಣೆಯ ಬಗ್ಗೆ. ಸೊ ಇದು ಕಂಟಿನ್ಯೂ ಆಗಿದೆ ನೋಡಿ. ಇಲ್ಲಿ 52ನೇ ವಿಧಿ ಭಾರತದಲ್ಲಿ ರಾಷ್ಟ್ರಪತಿ ಇರಬೇಕು ಅಂತ ಹೇಳಿ ತಿಳಿಸ್ಕೊಡ್ತಕ್ಕಂಥ ವಿಧಿ. ಇನ್ನು 53ನೇ ವಿಧಿ ರಾಷ್ಟ್ರಪತಿಯವರ ಕೇಂದ್ರ ಕಾರ್ಯಾಂಗದ ಅಧಿಕಾರದ ಬಗ್ಗೆ. 54ನೇ ವಿಧಿ ರಾಷ್ಟ್ರಪತಿಗಳ ಚುನಾವಣೆಯ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಇನ್ನು 56ನೇ ವಿಧಿ ಏನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳ ಅಧಿಕಾರದ ಬಗ್ಗೆ ನಾವು 56ನೇ ವಿಧಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿ 60ನೇ ವಿಧಿಯಲ್ಲಿ ರಾಷ್ಟ್ರಪತಿಯವರ ಪ್ರಮಾಣ ವಚನದ ಬಗ್ಗೆ ಇರೋವಂಥದ್ದು. 61ನೇ ವಿಧಿ ಏನಿದೆ ರಾಷ್ಟ್ರಪತಿಗಳ ಮಹಾಭಿಯೋಗದ ಬಗ್ಗೆ 61ನೇ ವಿಧಿಯಲ್ಲಿ ಇರೋವಂಥದ್ದು. 63ನೇ ವಿಧಿ ಅಂತ ಬಂದಾಗ ಭಾರತ ದೇಶಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಅಂತ ಹೇಳಿ ತಿಳಿಸ್ಕೊಡ್ತಕ್ಕಂತಹ ವಿಧಿ ಯಾವುದು ಅಂತ ಹೇಳಿದ್ರೆ 63ನೇ ವಿಧಿ ಆಗಿರುತ್ತೆ. ಹಾಗೆಯೇ 64ನೇ ವಿಧಿ ಏನು ಹೇಳುತ್ತೆ, ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರಾಗಿರ್ತಾರೆ. ಯಾರು? ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಿ ತಿಳಿಸ್ಕೊಡ್ತಕ್ಕಂತಹ ವಿಧಿ ಯಾವುದು? 64ನೇ ವಿಧಿ ಆಗಿರುತ್ತೆ. ಇನ್ನು 72ನೇ ವಿಧಿ ಅಂತ ಬಂದಾಗ ರಾಷ್ಟ್ರಪತಿಯವರ ಕ್ಷಮಾದಾನ ಹೊಂದತಕ್ಕಂತಹ ಅವಕಾಶ 72ನೇ ವಿಧಿಯಲ್ಲಿ ಇರೋವಂಥದ್ದು. ಇನ್ನು 75ನೇ ವಿಧಿ ಪ್ರಧಾನಮಂತ್ರಿಯವರು ಇರಬೇಕು ಅಂತ ಹೇಳಿ ತಿಳಿಸ್ಕೊಡ್ತಕ್ಕಂತಹ ಒಂದು ವಿಧಿನೇ 75ನೇ ವಿಧಿ. 75ನೇ ವಿಧಿ ಪ್ರಧಾನಮಂತ್ರಿಯವರಿಗೆ ಸಂಬಂಧಪಟ್ಟಿರುವಂಥ ವಿಧಿ. ಇನ್ನು 76ನೇ ವಿಧಿ ಅಂತ ಬಂದಾಗ ಅಟಾರ್ನಿ ಜನರಲ್ ಬಗ್ಗೆ ಇರುತ್ತೆ. 78ನೇ ವಿಧಿ ಏನು ಹೇಳುತ್ತೆ, ರಾಷ್ಟ್ರಪತಿಯವರು ಮಂತ್ರಿಮಂಡಲದ ವಿಚಾರವನ್ನು ಪಡಿತಕ್ಕಂಥದ್ದು 78ನೇ ವಿಧಿ ಆಗಿರೋವಂಥದ್ದು. ಇನ್ನು 79ನೇ ವಿಧಿ ಪಾರ್ಲಿಮೆಂಟಿನ ಬಗ್ಗೆ ತಿಳಿಸ್ಕೊಡುತ್ತೆ. ಪಾರ್ಲಿಮೆಂಟ್ನಲ್ಲಿ ಇರೋರು ಯಾರು? ರಾಷ್ಟ್ರಪತಿ. ಹಾಗೆಯೇ ರಾಜ್ಯಸಭೆ ಮತ್ತು ಲೋಕಸಭೆಗಳು ಮಾತ್ರ. ಸೊ ಇದನ್ನು ತಿಳಿಸ್ಕೊಡುವಂತಹ ವಿಧಿ 79ನೇ ವಿಧಿ. ಇನ್ನು
ಎಂಬತ್ತನೇ ವಿಧಿ ಅಂತ ಬಂದಾಗ ರಾಜ್ಯಸಭೆಯ ರಚನೆಯ ಬಗ್ಗೆ ನಾವು ತಿಳ್ಕೊತೀವಿ. 81ನೇ ವಿಧಿಯಲ್ಲಿ ಲೋಕಸಭೆಯ ರಚನೆಯ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಇನ್ನು 85ನೇ ವಿಧಿ ಅಂತ ಬಂದಾಗ ಪಾರ್ಲಿಮೆಂಟಿನ ಅಧಿವೇಶನವನ್ನು ಕರೆಯೋದು, ಹಾಗೆ ಆ ಒಂದು ಅಧಿವೇಶನವನ್ನು ಮುಂದೂಡೋದು ಯಾವ ಒಂದು ವಿಧಿಗೆ ಸಂಬಂಧಪಟ್ಟಿರುವಂಥದ್ದು, 85ನೇ ವಿಧಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗೆಯೇ 86ನೇ ವಿಧಿ ಏನಿದೆ, ರಾಷ್ಟ್ರಪತಿಗಳು ಜಂಟಿ ಅಧಿವೇಶನದ ಕುರಿತು ಭಾಷಣವನ್ನು ಮಾಡೋದು 86ನೇ ವಿಧಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇನ್ನು ಮುಂದುವರೆದ ಹಾಗೆ 87ನೇ ವಿಧಿ ಏನಿದೆ, ರಾಷ್ಟ್ರಪತಿಗಳು ಜಂಟಿ ಅಧಿವೇಶನದ ವಿಶೇಷ ಭಾಷಣವನ್ನು ಮಾಡೋದು 87ನೇ ವಿಧಿಯ ಪ್ರಕಾರ. ಹಾಗೆಯೇ 89ನೇ ವಿಧಿ ನೋಡಿ, ಇಲ್ಲಿ ರಾಜ್ಯಸಭೆಯ ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ವಿಧಿ ಯಾವುದು ಅಂತ ಹೇಳಿದ್ರೆ 89ನೇ ವಿಧಿ ಆಗಿರುತ್ತೆ. ಮುಂದುವರೆದಂತೆ 93ನೇ ವಿಧಿ ಬಗ್ಗೆ ನೋಡೋದಾದ್ರೆ ಲೋಕಸಭೆಯ ಸ್ಪೀಕರ್ ಹಾಗೆಯೇ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಕ್ಕಂತಹ ವಿಧಿ ಯಾವುದು, 93ನೇ ವಿಧಿ. ಇನ್ನು 100ನೇ ವಿಧಿ ಏನರ ಬಗ್ಗೆ ತಿಳಿಸ್ಕೊಡುತ್ತೆ, ನಿರ್ಣಾಯಕ ಮತ ಸಂಧಾನದ ಕೋರಂ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಒಂದು ವಿಧಿ ಯಾವುದು ಅಂದರೆ 100ನೇ ವಿಧಿ. ನಿರ್ಣಾಯಕ ಮತ ಸಂಧಾನದ ಕೋರಂ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ವಿಧಿನೇ 100ನೇ ವಿಧಿ ಆಗಿರುತ್ತೆ. 105ನೇ ವಿಧಿ ಅಂತ ಬಂದಾಗ ಪಾರ್ಲಿಮೆಂಟ್ ಸದಸ್ಯರ ಸವಲತ್ತುಗಳ ಬಗ್ಗೆ ತಿಳಿಸ್ತಕ್ಕಂತಹ ವಿಧಿ. ಪಾರ್ಲಿಮೆಂಟ್ನಲ್ಲಿ ಇರುವಂತಹ ಸದಸ್ಯರೇನಿದ್ದಾರೆ ಅವರ ಒಂದು ಫೆಸಿಲಿಟಿಗಳ ಬಗ್ಗೆ, ಸೌಲಭ್ಯದ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ವಿಧಿ 105ನೇ ವಿಧಿ ಆಗಿರುತ್ತೆ. ಇನ್ನು 108ನೇ ವಿಧಿ ಏನಿದೆ, ಪಾರ್ಲಿಮೆಂಟಿನ ಉಭಯ ಸದನಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದಲ್ಲಿ ಏನು ಮಾಡಬೇಕಾಗುತ್ತೆ, ಜಂಟಿ ಅಧಿವೇಶನ ಕರೆಯಬೇಕಾಗುತ್ತೆ. ಸೊ ಈ ಒಂದು ಜಂಟಿ ಅಧಿವೇಶನ ಕರೆಯೋದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ವಿಧಿ ಯಾವುದು ಅಂತ ಹೇಳಿದ್ರೆ 108ನೇ ವಿಧಿ ಆಗಿರೋವಂಥದ್ದು. ಹಾಗೆಯೇ 112ನೇ ವಿಧಿ ಏನಿದೆ, ಇದು ಲೋಕಸಭೆಯಲ್ಲಿ ಬಜೆಟ್ ಮಂಡಿಸ್ತಕ್ಕಂತಹ ವಿಚಾರದ ಬಗ್ಗೆ ನಮಗೆ ತಿಳಿಸ್ಕೊಡುವಂಥದ್ದು 112ನೇ ವಿಧಿ ಆಗಿದೆ. ಹಾಗೆ 114ನೇ ವಿಧಿ ಬಂದ್ಬಿಟ್ಟು ಧನ ವಿನಿಯೋಗ ವಿಧೇಯಕದ ಬಗ್ಗೆ ತಿಳಿಸುವಂತಹ ಒಂದು ವಿಧಿ 114ನೇ ವಿಧಿ. ಇನ್ನು 120ನೇ ವಿಧಿ ಏನಿದೆ, ಸಂಸತ್ತಿನಲ್ಲಿ ಅಧಿಕೃತ ಕಲಾಪದಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನಡೆಸಬೇಕು. ಸಂಸತ್ತಿನ ಅಧಿಕೃತ ಕಲಾಪ ಏನಿದೆ ಅದನ್ನು ಯಾವ ಭಾಷೆಯಲ್ಲಿ ನಡೆಸ್ಕೊಡ್ಬೇಕು, ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನಡೆಸ್ಕೊಡ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತಕ್ಕಂತಹ ವಿಧಿ 120ನೇ ವಿಧಿ ಆಗಿರುತ್ತೆ. ಇನ್ನು 122ನೇ ವಿಧಿ ಏನಿದೆ, ನ್ಯಾಯಾಲಯಗಳು ಪಾರ್ಲಿಮೆಂಟಿನ ಬಗ್ಗೆ ವಿಚಾರ ನಡೆಸೋದ್ರ ಬಗ್ಗೆ ರಾಷ್ಟ್ರಪತಿಗಳ ಅಧಿಕಾರಗಳ ಬಗ್ಗೆ ಏನು ತಿಳಿಸ್ಕೊಡ್ತಕ್ಕಂತಹ ವಿಧಿನೇ 122ನೇ ವಿಧಿ ಆಗಿರುತ್ತೆ. ಹಾಗೆಯೇ 123ನೇ ವಿಧಿ ಏನಿದೆ, ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಹೊರಡಿಸೋದ್ರ ಬಗ್ಗೆ ತಿಳಿಸುವಂತಹ ವಿಧಿನೇ 123ನೇ ವಿಧಿ. ಇನ್ನು 124ನೇ ವಿಧಿ ಅಂತ ಬಂದಾಗ ಇದು ಸುಪ್ರೀಂ ಕೋರ್ಟ್ನ ರಚನೆ ಬಗ್ಗೆ ತಿಳಿಸುವಂತಹ ವಿಧಿ ಆಗಿರುತ್ತೆ, 124ನೇ ವಿಧಿ. ಇನ್ನು 126ನೇ ವಿಧಿ ಏನಿದೆ, ಸುಪ್ರೀಂ ಕೋರ್ಟಿನ ಹಂಗಾಮಿ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ವಿಧಿ ಯಾವುದು, 126ನೇ ವಿಧಿ ಆಗಿರುತ್ತೆ. ಇನ್ನು ಮುಂದುವರೆದಂತೆ 129ನೇ ವಿಧಿ ಏನಿದೆ, ಸುಪ್ರೀಂ ಕೋರ್ಟ್ನ ದಾಖಲೆ ವರದಿಯ ಬಗ್ಗೆ ತಿಳಿಸ್ಕೊಡುವಂತಹ ಒಂದು ವಿಧಿ ಯಾವುದು ಅಂತ ಹೇಳಿದ್ರೆ 129ನೇ ವಿಧಿ. ಇನ್ನು 131ನೇ ವಿಧಿ ಅಂತ ಬಂದಾಗ ಸುಪ್ರೀಂ ಕೋರ್ಟಿನ ಮೂಲ ಆಧಾರಗಳ ಬಗ್ಗೆ ತಿಳಿಸುವಂತಹ ಒಂದು ವಿಧಿನೇ 131ನೇ ವಿಧಿ ಆಗಿರುತ್ತೆ. ಸೊ 132ನೇ ವಿಧಿ ಏನಿದೆ, ಸುಪ್ರೀಂ ಕೋರ್ಟಿನ ಅಪೀಲು ಅಧಿಕಾರ ಹೊಂದುವುದರ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಹೇಳಿದ್ರೆ 132ನೇ ವಿಧಿ ಆಗಿರುತ್ತೆ. ಇನ್ನು 137ನೇ ವಿಧಿ ಏನಿದೆ ಅಲ್ವಾ, ಸುಪ್ರೀಂ ಕೋರ್ಟಿನ ತೀರ್ಪುಗಳ ಬಗ್ಗೆ ಪುನರಾವಲೋಕನ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಒಂದು ವಿಧಿ. ಸುಪ್ರೀಂ ಕೋರ್ಟಿನ ತೀರ್ಪುಗಳ ಪುನರಾವಲೋಕನದ ಬಗ್ಗೆ ತಿಳಿಸುವಂತಹ ಒಂದು ವಿಧಿನೇ 137ನೇ ವಿಧಿ ಆಗಿರುವಂಥದ್ದು. ಇನ್ನು ಮುಂದುವರೆದಂತೆ 139ನೇ ವಿಧಿ ಏನಿದೆ ಅಲ್ಲ, ಸುಪ್ರೀಂ ಕೋರ್ಟ್ 5 ರಿಟ್ ಕೊಡಿಸುವ ಬಗ್ಗೆ ಮಾಹಿತಿಯನ್ನು ಈ ಒಂದು 139ನೇ ವಿಧಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗೆ 143ನೇ ವಿಧಿ ಏನಿದೆ, ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿನ ಸಲಹೆಯನ್ನು ಕೇಳೋದ್ರ ಬಗ್ಗೆ 143ನೇ ವಿಧಿಯಲ್ಲಿ ಇರೋವಂಥದ್ದು. ಇನ್ನು 148ನೇ ವಿಧಿ ಏನು ಹೇಳುತ್ತೆ, ಭಾರತದ ಮಹಾಲೆಕ್ಕ ಪರಿಶೋಧಕರ ಬಗ್ಗೆ ತಿಳಿಸುವಂತಹ ಒಂದು ವಿಧಿನೇ ಯಾವ ವಿಧಿ ಆಗಿರುತ್ತೆ, 148ನೇ ವಿಧಿ ಆಗಿರುತ್ತೆ. ಹಾಗೆ 151ನೇ ವಿಧಿ, ಭಾರತದ ಮಹಾಲೆಕ್ಕ ಪರಿಶೋಧಕರ ವರದಿಯನ್ನು ತಿಳಿಸ್ತಕ್ಕಂತಹ ಒಂದು ವಿಧಿ 151ನೇ ವಿಧಿ ಆಗಿರುತ್ತೆ. ಸೊ ಇದಿಷ್ಟು ಏನು ಭಾರತ ಸಂವಿಧಾನದ ಪ್ರಮುಖ ವಿಧಿಗಳ ಬಗ್ಗೆ ನೀವು ತಿಳ್ಕೊಂಡ್ರಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.